ಥಿಯರಮ್ ಏನು 1 ಎಷ್ಟಿದೆ ಇದರಲ್ಲಿ 8 1 ಮೊದಲನೇದು ಇಫ್ ಟೂ lines intersect each other then the vertically opposite angles are equal. ಡ್ರಾ ಮಾಡ್ತೀನಿ ನೋಡು. if two line intersect ಏನು if two line intersect each other then the vertically opposite angle are equal. ನೋಡು ಇವೆರಡು ಈಕ್ವಲ್. ಆಮೇಲೆ ಇದು ಇದು ಈಕ್ವಲ್. ಲೈನ್ಸ್ ಅಂದ ತಕ್ಷಣ ಏನು ಹಾಕಬೇಕು? ಆರೋ ಮಾರ್ಕ್. ನೇಮ್ ಮಾಡು. A B C D. ಮತ್ತೆ ಇದು ಸೆಂಟರ್ದು ಹೇಳ್ಬೇಕು. ಇದಕ್ಕೂ ನೇಮ್ ಮಾಡಿರ್ಬೇಕು. ಓ ಅಂತ ನೇಮ್ ಮಾಡೋಣ. ಇನ್ನೊಂದ್ಸಲ ಇದನ್ನೇ ಹೇಳು. ಇಫ್ the ನಾನು ಡ್ರಾ ಮಾಡಿದ್ರು. if two line intersect each other then the vertically opposite angles are equal. If two lines intersect each other then vertically opposite angles are equal. ಎರಡು ಲೈನ್ ಈ ಥರ ಇಂಟರ್ಸೆಕ್ಟ್ ಆದಾಗ ವರ್ಟಿಕಲಿ ಆಪೋಸಿಟ್ ಅಂದರೆ ಎದುರು ಬದ್ರ ಆ್ಯಂಗಲ್ ಈಕ್ವಲ್. ಇದು ಈಕ್ವಲ್, ಇದು ಈಕ್ವಲ್. ಇನ್ನೊಂದ್ಸಲ ನಾ ಹೇಳ್ತೀನಿ, ಡ್ರಾ ಮಾಡ್ತಾ ಕೇಳಿಸ್ಕೊ ಅಷ್ಟೇ. ಇಫ್ ಟೂ ಲೈನ್ intersect each other then vertically opposite angle ಎದುರು ಬದ್ರು vertically opposite angles are equal. ಇದೆರಡು ಈಕ್ವಲ್. ನೇಮ್ ಕೊಡೋದಾದರೆ ಇದನ್ನು A 0 ಅಂದರೆ O, A B, ಇದು C D. ಲೈನ್ ಅಂತ ಕೊಟ್ಟಾಗ ಆರೋ ಮಾರ್ಕ್ ಬರೀಲೇಬೇಕು. ಈಗ ಹೇಳೀಗ ಸೆಂಟೆನ್ಸ್ ಹೇಳು. If two lines intersect each other then the vertically opposite angles are equal. If two lines intersect each other then the vertically opposite angles are equal. then vertically opposite angles are equal. vertically opposite ಅಂದ್ರೆ ಏನು? ಎದುರು ಬದ್ರು. ಫೇಸ್ ಟು ಫೇಸ್ ಅಲ್ಲ, ಎದುರು ಬದ್ರು. opposite angles are equal. ಇದೇನು? ಥಿಯರಮ್ 1 ಅಂತ ಹೇಳಿದ ತಕ್ಷಣ ಇದನ್ನ ಹೇಳ್ಬೇಕು. ಇಫ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ದೆನ್ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಹೇಳು ಫಾಸ್ಟಾಗಿ. If two lines intersect each other the vertically opposite angles are equal. ಇದು ಫಸ್ಟ್, ಇದು 2 second. ಈಗ ಇದನ್ನು ಡ್ರಾ ಮಾಡಿ ತೋರಿಸ್ತೀನಿ. ಇಫ್ ಟ್ರಾನ್ಸ್ವರ್ಸಲ್ ನೀ ಹೇಳ್ಬೇಡ. ಇಫ್ ಟ್ರಾನ್ಸ್ವರ್ಸಲ್ intersect two parallel line then alternate interior angles are equal. ಇದನ್ನ ನೇಮ್ ಮಾಡಿಬಿಡ್ತೀನಿ. ಫಸ್ಟು ಇದನ್ನು Q ಅಂತ ತಗೊಳ್ಳೋಣ, ಇದನ್ನು R ಅಂತ ತಗೊಳ್ಳೋಣ. ಲೈನ್ ಇದು ಆರೋ ಮಾರ್ಕ್ ಹಾಕಿ ಎಸ್ PQRS ಅಂತ ತಗೊಂಡಿರೋದು. ಇಲ್ಲೊಂದು ಲೈನ್ ಇದೆ AB, ಇಲ್ಲೊಂದು CD. ಈಗ ನಾ ಹೇಳ್ತೀನಿ ನೋಡು. ಇಫ್ ಅ ಟ್ರಾನ್ಸ್ವರ್ಸಲ್ intersect two parallel lines then each pair of alternate interior angles are equal. ಈಗ ಒಂದು ಇದು ಏನು ಲೈನ್ ಗೊತ್ತಾ? ಇದು ಟ್ರಾನ್ಸ್ವರ್ಸಲ್ ಅಂತ ಹೇಳಿದ್ರೆ ಈ ಥರ ಪ್ಯಾರಲಲ್ ಲೈನ್ಸ್ ಎಷ್ಟಾದ್ರೂ ಇರಲಿ, ಮಧ್ಯದಲ್ಲಿ ಹಿಂಗೆ ಹೋಗುತ್ತಲ್ಲ ಅದು ಟ್ರಾನ್ಸ್ವರ್ಸಲ್. ಈ ಟ್ರಾನ್ಸ್ವರ್ಸಲ್ ಲೈನು ಎರಡು ಪ್ಯಾರಲಲ್ ಲೈನ್ಗೆ ಹಿಂಗೆ ಈ ಥರ ಇಂಟರ್ಸೆಕ್ಟ್ ಆದರೆ ಆಲ್ಟರ್ನೇಟ್. ಈ ಥರ ಆಲ್ಟರ್ನೇಟ್ ಅಂದರೆ ಇಲ್ಲೊಂದಿರುತ್ತೆ. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್. ಇಂಟೀರಿಯರ್ ಅಂದರೆ ಒಳಗಡೆ, ಈ ಕಡೆ ಇದ್ರೆ ಹೊರಗಡೆ, ಈ ಕಡೆ ಇದ್ರೆ ಹೊರಗಡೆ, ಇದು ಒಳಗಡೆನೇ ಇಂಟೀರಿಯರ್ ಆ್ಯಂಗಲ್ ಅಂತಾರೆ. ಈಗ ನೀನು ಹೇಳು, ನಾನು ಬರೀತೀನಿ. If a transversal intersect two parallel line then the
alternative interior angles are equal. ಈ ಎರಡು ಆಂಗಲ್ಸ್ ಈಕ್ವಲ್ ಅಂತ. ಇನ್ನೊಂದ್ಸಲ ಹೇಳು. A transversal intersect two parallel line, then the alternative interior angles are equal. ಇದು ಥಿಯರಮ್ 2. ಹೇಳು. If a transversal intersect two parallel line, ನಾನು ಬರೀತಿರೋದನ್ನ ಹೇಳು. if a transversal intersect two parallel line, then the alternative, then each pair of alternative interior angle are equal. If a transversal intersect two parallel lines, then alternate interior angles are equal. ಈ ಎರಡು ಆಂಗಲ್ ಈಕ್ವಲ್ ಅಂತ ಹೇಳುತ್ತೆ ಇದು ಸೆಕೆಂಡ್ ಥಿಯರಮ್. ಎಷ್ಟು ಥಿಯರಮು? 6.3. 6.3 ಅದು ಟೆಕ್ಸ್ಟ್ ಬುಕ್ಕಲ್ಲಿ 6.3. ನಾ ಹೇಳ್ತಾ ಇರೋದು ಥರ್ಡ್. If a transversal intersect two lines such that a pair of alternate interior angle is equal, then the two lines are parallel. ಇದು ಯಾವ ಥರ ಕಾಣಿಸ್ತಿದೆ? ಯಾವುದಕ್ಕೆ ಮ್ಯಾಚ್ ಆಗ್ತಿದೆ? ಥಿಯರಮ್ 2 ಮ್ಯಾಚ್ ಆಗ್ತಿದೆ. ಇಲ್ಲಿ ತನಕ ಥಿಯರಮ್ 2 ನಲ್ಲೇ ಇದೆ. ಇಲ್ಲಿ ಏನು ಚೇಂಜಸ್ ಆಗುತ್ತೆ? ಏನಾಗುತ್ತೆ? ಈ ಲಾಸ್ಟ್ ಸೆಂಟೆನ್ಸ್ ಮಾತ್ರ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಥಿಯರಮ್ 2 ಇದು ಎರಡು ಸಿಮಿಲರ್ ಆಗಿರುತ್ತೆ. ಈ ಲಾಸ್ಟ್ ಸೆಂಟೆನ್ಸ್ ಮಾತ್ರ ಆ್ಯಡ್ ಆಗಿದೆ. ಅರ್ಥ ಆಯ್ತಾ? ಈಗ ಡ್ರಾ ಮಾಡಬೇಕು. ಹೇಳು. ನಾನು ಹೇಳ್ತೀನಿ. ಇಫ್ ಅ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಟೂ ಪ್ಯಾರಲಲ್ ಲೈನ್, then alternate interior angles are equal, then the two lines are parallel. ಇದು ಫಸ್ಟ್ ಹೇಳಿದ್ವಿ ಇವೆರಡು ಈಕ್ವಲ್ ಅಂತ ಥಿಯರಮ್ 2 ನಲ್ಲಿ. ಇಲ್ಲಿ ಅಡಿಷನಲ್ ಇನ್ನೊಂದು ಸೆಂಟೆನ್ಸ್ ಆ್ಯಡ್ ಆಗಿದೆ. ಈ 2 lines ಪ್ಯಾರಲಲ್ ಅಂತೆ. ಒಂದ್ಸಲ ಡ್ರಾ ಮಾಡಿದ್ಮೇಲೆ ಇದನ್ನ ಬರೆದು ಬಿಡಬೇಕು. PQRS. ಬೇರೆನೂ ಬರಿಬೋದು. MNOYZ. ಅರ್ಥ ಆಯ್ತಾ? ಈಗ ನೀ ಹೇಳು, ನಾನು ಇನ್ನೊಂದು ಡ್ರಾ ಮಾಡ್ತೀನಿ. If a transversal intersect two lines ಅಷ್ಟೇ parallel, such that a pair of alternate interior angle are equal, ಮತ್ತೆ then the two lines are parallel. ಓಕೆ, ಈಗ ಅರ್ಥ ಆಯ್ತಾ? ಇದಕ್ಕೂ ಏನು ಚೇಂಜಸ್ ಇಲ್ಲ. ಇಲ್ಲ, ಒಂದೇ ಒಂದು ಸೆಂಟೆನ್ಸ್ ಆ್ಯಡ್ ಆಗುತ್ತೆ ಅಷ್ಟೇ. ಎಷ್ಟನೇ ಥಿಯರಮು? ಥಿಯರಮ್ 4. If a transversal intersects two parallel lines, then each pair of interior angle angles
on the same side on the same side of the transversal is supplementary. ಫಸ್ಟ್ ನನಗೆ ಸಪ್ಲಿಮೆಂಟರಿ ಅಂದ್ರೆ ಏನು ಹೇಳು? The sum of two angles which is 180 degree. ಎರಡು ಆ್ಯಂಗಲ್ನ ಸೇರಿಸಿದ್ರೆ ಅದು 180 ಅಂತ ಬಂದರೆ ಅದನ್ನು ಸಪ್ಲಿಮೆಂಟರಿ ಅಂತಾರೆ. ಈ ಆ್ಯಂಗಲ್ಸ್ ಆ್ಯಡ್ ಮಾಡಿದ್ರೆ 180 ಬರಬೇಕು, ಅದನ್ನು ಸಪ್ಲಿಮೆಂಟರಿ ಆ್ಯಂಗಲ್. ಈಗ ಇದನ್ನು ಹೇಳೋಣ. ಇಫ್ ಅ ಟ್ರಾನ್ಸ್ವರ್ಸಲ್, ಈಗ ನಾನು ಹೇಳ್ತೀನಿ ಕೇಳಿಸ್ಕೊ. ಇಫ್ ಅ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಟೂ ಪ್ಯಾರಲಲ್ ಲೈನ್, ದೆನ್ ಈಚ್ ಪೇರ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಒಂದೇ ಕಡೆ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈ ಸಪ್ಲಿಮೆಂಟರಿ. ಇವೆರಡು ಕೂಡಿಸಿದ್ರೆ ಎಷ್ಟು ಬರುತ್ತೆ? ಈಗ 180 ಬರುತ್ತೆ. 180. ಈಗ ನೇಮ್ ಮಾಡು. P Q R S. ಇದಕ್ಕೆ X Y. ಇದಕ್ಕೆ M N. ಓಕೆನಾ? ಈಗ ನೀನೊಂದ್ಸಲ ಡ್ರಾ ಮಾಡು, ಹೇಳು. If a transversal intersect two parallel lines, then each pair of interior angles on the same side of the transversal are equal. Is supplementary. ಈಗ ಇದನ್ನೇ ಏನು ಅಂದರೆ, ಇದು ಇಫ್ ಅ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್, ಈ ಲೈನು ಈ ಎರಡು ಪ್ಯಾರಲಲ್ ಲೈನ್ಗೆ ಇಂಟರ್ಸೆಕ್ಟ್ ಆದಾಗ ಈ ಎರಡು ಒಂದೇ ಕಡೆ ಇರೋ ಇಂಟೀರಿಯರ್ ಆ್ಯಂಗಲ್ಸ್, ಇಂಟೀರಿಯರ್ ಅಂದರೆ ಒಳಗಡೆ ಇರೋ ಆ್ಯಂಗಲ್ಸು ಸಪ್ಲಿಮೆಂಟರಿ ಆಗಿರುತ್ತೆ ಅಂತ. ಎಷ್ಟನೇ ಥಿಯರಮು? ಥಿಯರಮ್ 5. ಗುಡ್. ಇಫ್ ಅ ಟ್ರಾನ್ಸ್ವರ್ಸಲ್ ಸ್ಪೆಲ್ಲಿಂಗ್ TRANSVERSAL intersect two lines such that a pair of interior angle angles on the same side of the transversal is ಏನು? supplementary. Very good. Supplementary. Then last line ಹೇಳು. Then the two lines are parallel. Good. Then the two lines are parallel. ಇದು ಯಾವ ಥಿಯರಮಲ್ಲಿ ಇದನ್ನು ಕೇಳಿದೆ ವಾಪಸ್ಸು? 3. ಥಿಯರಮ್ 3. ಇನ್ನು ಇದಿಷ್ಟು ಸೆಂಟೆನ್ಸ್ ಎಲ್ಲಿ ರಿಪೀಟ್ ಆಗಿತ್ತು? ಇಲ್ಲಿ ತನಕ ಎಲ್ಲಿ ರಿಪೀಟ್ ಆಗಿತ್ತು? ಥಿಯರಮ್ 4. ಥಿಯರಮ್ 4ಅಲ್ಲಿ ಇಲ್ಲಿ ತನಕ ಸೇಮ್ ಇತ್ತು. ಆ್ಯಡ್ ಆಗಿರೋ ಸೆಂಟೆನ್ಸು ಇದೊಂದೇ ಆ್ಯಡ್ ಆಗಿದೆ. ಈಗ ಡ್ರಾ ಮಾಡಬೇಕು. ಇನ್ನು ನಾನು ಹೇಳ್ತೀನಿ ಕೇಳಿಸ್ಕೊ. ಇಫ್ ಅ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಟೂ ಪ್ಯಾರಲಲ್ ಲೈನ್, ದೆನ್ ಆನ್ ದ ಸೇಮ್ ಸೈಡ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ ಸಪ್ಲಿಮೆಂಟರಿ. ಜೊತೆಗೆ ದೀಸ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ಅಂತ ಲಾಸ್ಟ್ ಸೆಂಟೆನ್ಸ್ ಆ್ಯಡ್ ಆಗುತ್ತೆ ಅಷ್ಟೇ. ಪ್ರೀವಿಯಸ್ ಲಾಸ್ಟ್ ಥಿಯರಮ್ 4ಅಲ್ಲಿ ಏನು ಹೇಳಿದ್ವು ಅದೇ. ನೇಮ್ ಮಾಡು. A B C D. ಲೈನ್ ಆದರೆ ಆರೋ ಹಾಕಲೇಬೇಕು. W P Q R S. ಒಂದು ಟ್ರಾನ್ಸ್ವರ್ಸಲ್ ಲೈನು ಎರಡು ಪ್ಯಾರಲಲ್ ಲೈನ್ಗೆ ಇಂಟರ್ಸೆಕ್ಟ್ ಆದಾಗ ಒಂದೇ ಸೈಡ್ ಇರೋ ಇಂಟೀರಿಯರ್ ಆ್ಯಂಗಲ್ಲು ಅದು ಸಪ್ಲಿಮೆಂಟ್ರಿ ಆಗಿರುತ್ತೆ. ಜೊತೆಗೆ ಈ ಎರಡು ಲೈನು ಪ್ಯಾರಲಲ್ ಆಗಿರುತ್ತೆ. ಈ ಥಿಯರಮ್ ಹೇಳೋದು ಹೀಗೆ. ಈಗ ನೀನು ಹೇಳು. If a transversal intersect two lines such that ನೀನು ಹೇಳ್ಬೇಕು, ನಾವು ಬರಿತಿರೋ ಹೇಳ್ಬೇಕು. If a transversal intersect two parallel lines, then such that the pair of interior angles on the same side of the transversal is supplementary. Then the two lines are parallel. Theorem 5.
ಎಷ್ಟನೇ ಥಿಯರಮು? 6. ಹೇಳಿ. ಲೈನ್ಸ್ Lines which are parallel which are parallel lines which are parallel to the same line lines which are parallel to the same line are are parallel to each other. parallel to each other. ಈಗ ನೋಡಿ ಹೇಳ್ತೀನಿ. ಒಂದು ಟ್ರಾನ್ಸ್ವರ್ಸಲ್ ಲೈನು, ಎರಡು ಲೈನು ಡ್ರಾ ಮಾಡೋಣ. ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು ಈಚ್ ಅದರ್, ಒಂದಕ್ಕೊಂದು ಪ್ಯಾರಲಲ್ ಇರುತ್ತೆ. ಆರ್ ಪ್ಯಾರಲಲ್ lines which are parallel to the same line, lines which are parallel to the same line, ಸೇಮ್ ಲೈನ್ಗೆ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಪ್ಯಾರಲಲ್ ಆಗಿದ್ರೆ ಆಗ ಒಂದಕ್ಕೊಂದು ಪ್ಯಾರಲಲ್ ಆಗಿರುತ್ತೆ. ನೋಡಿ, ಒಂದಕ್ಕೊಂದು ಪ್ಯಾರಲಲ್ ಇದೆ. ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಆನ್ ದ ಸೇಮ್ ಲೈನ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಒಂದೇ ಲೈನಲ್ಲಿ ಪ್ಯಾರಲಲ್ ಇದ್ರೆ ಅದು ಒಂದಕ್ಕೊಂದು ಪ್ಯಾರಲಲ್ಲೇ ಇರುತ್ತೆ. ನೇಮ್ ಮಾಡು. A B C D W X Y Z M N. ಈಗ ನೀನು ಹೇಳು. Lines which are parallel to the same line ಸೇಮ್ ಲೈನ್ಗೆ ಇಷ್ಟಿದ್ರೆ ಇನ್ನೊಂದು ಬರ್ಕೋಬೋದು. ಸೇಮ್ ಲೈನ್ are parallel to each other. ನೋಡು, ಒಂದಕ್ಕೊಂದು ಪ್ಯಾರಲಲ್ಲೇ ಇದೆ. ಈ ಲೈನಲ್ಲಿ ಕರೆಕ್ಟಾಗಿ ಬರ್ಕೋದು. ನೋಡಿ, ಇನ್ನೊಂದ್ಸಲ ಹೇಳು. ದ lines which are parallel to the same line are parallel to each other. ಸೇಮ್ ಡಿಸ್ಟೆನ್ಸ್. ಓಕೆ, ಇದು ಟ್ರಾನ್ಸ್ವರ್ಸಲ್ ಲೈನ್. ಥಿಯರಮ್ 7. ಕರೆಕ್ಟ್. ದ ಸಮ್ ಆಫ್ ಆಂಗಲ್ಸ್ ಆಫ್ ಅ ಟ್ರಯಾಂಗಲ್ ಇಸ್ 180. ಏನು ಗೊತ್ತಾ? ದ ಸಮ್ ಆಫ್ ಆಂಗಲ್ಸ್ ಆಫ್ ಯಾವ್ದಿರ್ತು? ಟ್ರಯಾಂಗಲ್. ಈಸ್ 180 ಡಿಗ್ರಿ. ಇದು ಏನಿದು? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ವಾ? ಎಲ್ಲ ಟ್ರಯಾಂಗಲ್ ಅಲ್ಲ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಅದನ್ನ ತಗೊಂಡಾಗ ಈ ಆ್ಯಂಗಲ್ಲು ಸೇರಿದ್ರೆ ಎಷ್ಟು ಬರುತ್ತೆ? 180. 1 2 3 1 2 3 ಆ್ಯಡ್ ಮಾಡಿದ್ರೆ 180 ಬರುತ್ತೆ. ಇದೇ ಥಿಯರಮ್. ನೇಮ್ ಮಾಡಿದನು. P Q R. ಇನ್ನೊಂದ್ಸಲ ಹೇಳು. ದಿ ಸಮ್ ಆಫ್ ಆಂಗಲ್ಸ್ ಆಫ್ ಅ ಟ್ರಯಾಂಗಲ್. ಇದೇನಿದು? ಟ್ರಯಾಂಗಲ್ of a triangle ಈ ಮೂರನ್ನು ಕೂಡಿಸಿದ್ರೆ 180 ಬರುತ್ತೆ. is 180. ಅದೇ ಥಿಯರಮ್ 7. ಎಷ್ಟನೇ ಥಿಯರಮ್? Theorem 7. 8. Last. If a sum of a triangle is produced then the exterior angle is formed is equal to ಯಾವ್ದಕ್ಕೆ ಈಕ್ವಲ್ ಇರುತ್ತೆ? interior angle equal to the sum of the two interior opposite angle. If the sum of a triangle is produced, ಟ್ರಯಾಂಗಲ್ ಒಂದು ಏನಿದು? ಯಾವ ಟ್ರಯಾಂಗಲ್ ಇದು? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ನ ಡ್ರಾ ಮಾಡ್ತೀನಿ. ಇದನ್ನು ಪ್ರೊಡ್ಯೂಸ್ ಮಾಡಬೇಕು. ಪ್ರೊಡ್ಯೂಸ್ ಅಂದರೆ ಏನು? ಮುಂದಕ್ಕೆ ಬೆಳೆಸೋದು. ಮುಂದಕ್ಕೆ ಬೆಳೆಸೋದು. ಸ್ಟ್ರೇಟಾಗಿ ಬೆಳೆಸಬೇಕು. ಇನ್ನೊಂದ್ಸಲ ಡ್ರಾ ಮಾಡೋಣ.
ಓಕೆನಾ. If the sum of triangle is produced, then the exterior angle is so formed is equal to the sum of two interior angle. ಇಲ್ಲಿ ಇಂಟೀರಿಯರ್ ಆ್ಯಂಗಲ್ 3 ಇದೆ ಅಲ್ವಾ, ಇದು ಸ್ವಲ್ಪ ಅಗಲ ಆಗುತ್ತೆ. ಇಲ್ಲಿ ಥಿಯರಮಲ್ಲಿ ಏನು ಹೇಳ್ತಾರೆ ಅಂದರೆ ಇದು 3 ಇದು 2ಕ್ಕೆ ಸಮ ಅಂತ. ಎಕ್ಸ್ಟೀರಿಯರ್ ಆ್ಯಂಗಲ್ 2 ಕೂಡಿದ್ರೆ ಈ 3 ಇಂಟೀರಿಯರ್ ಆ್ಯಂಗಲ್ಗೆ ಈಕ್ವಲ್ ಆಗುತ್ತೆ. If the sum of a triangle is produced, then the exterior angle is so formed is equal to the two interior angle. ಈ 1 2 3 ಅಂತಿರುತ್ತೆ ಅನ್ಕೋ. 1 + 2 + 3 is equal to 4 5 6 ಅಂತ ನೇಮ್ ಮಾಡೋಣ. 4 + 5 ಈ 2 ಆ್ಯಂಗಲ್ಗೆ ಈಕ್ವಲ್ ಇರುತ್ತೆ. ಇದು ಆ್ಯಂಗಲ್ಸ್, ಇದು ಆ್ಯಂಗಲ್ ಅಂತಲೇ ಬರಬೇಕು. ಇವನ್ ಇದನ್ನು ಅಷ್ಟೇ ಆ್ಯಂಗಲ್ ಈ 3 ಆ್ಯಂಗಲು 2 ಆ್ಯಂಗಲ್ಗೆ ಸಮ ಇರುತ್ತೆ ಅಂತ ಈ ಥಿಯರಮ್. ಅರ್ಥ ಆಯ್ತಾ?